ಆಮೇಲೆ ತಮ್ಗೆ ಈಗಾಗಲೇ ಗೊತ್ತಿದೆ, ನಂಬಿಕೆ ನಕ್ಷೆ ಕೂಡ ಆಟೋಮೇಟೆಡ್ ಪ್ಲಾನ್ ಅಪ್ರೂವಲ್ ಸಿಸ್ಟಮ್ ತೆಗೆದುಕೊಂಡು ಬಂದೆ. ಅದು ಕೂಡ 4,000 ಅಡಿವರೆಗೂ ಯಾರ್ಯಾರು ಬಿಲ್ಡಿಂಗ್ ಕಟ್ಕೋಬೇಕು ಅಂತಿದ್ದಾರೆ, ಯಾಕೆ ನಮ್ಮಲ್ಲಿ 4,000 ಅಡಿವರೆಗೂ ಮಾತ್ರ ನಾವು BDA ಕೊಡೋಕೆ ಅವಕಾಶ ಇದೆ. ಸೊ ಎಲ್ಲರಿಗೂ ಕೂಡ ಫಾಸ್ಟರ್ ಟ್ರಾನ್ಸ್ಪರೆಂಟ್ ಟೆಕ್ನಾಲಜಿಲಿ ಕೊಡಬೇಕು ಅಂತೇಳಿ ಈಗಾಗಲೇ ನಾನು ನಂಬಿಕೆ ನಕ್ಷೆ ಯಾವ್ದಾದ್ರು ಆರ್ಕಿಟೆಕ್ಟು, ಇಂಜಿನಿಯರ್ಸು, ಪ್ರೊಫೆಷನಲ್ಸ್ ಅವ್ರ ಕೈಲಿ ಡಿಸೈಡ್ ಮಾಡಿ ಅವರೇ ಎಷ್ಟು ಸೆಟ್ ಬ್ಯಾಕ್ ಬಿಡಬೇಕು, ಏನ್ ಬಿಡಬೇಕು ಅಂತೇಳಿ ಮಾಡೋದು. ನಮ್ಮ ಇಂಜಿನಿಯರ್ಸ್ ಹತ್ರ ಬಂದು ತಿರುಗಿ ಲಂಚ ಕೊಡೋದು ಇವೆಲ್ಲ ನಿಲ್ಲಿಸಬೇಕು ಅಂತೇಳಿ ಯಾರು ಆರ್ಕಿಟೆಕ್ಟ್ ಇದ್ದಾರೆ ಅವರೇ ಮಾಡಬೇಕು ಅಂತ ಈಗಾಗಲೇ ನಾನು 12,000 ಬಿಲ್ಡಿಂಗ್ ಪ್ಲಾನ್ಗಳನ್ನ ಈಗಾಗಲೇ ಅಪ್ರೂವ್ ಮಾಡಿಕೊಟ್ಟಿದ್ದೀವಿ. ಅವ್ರಿಗೆ ಅಪ್ಲೈ ಮಾಡಿದ್ದೀವಿ. ಇದು ಡಿಲೇ ಎಲ್ಲ ನಿಂತಿದೆ, ಕರಪ್ಷನ್ ನಿಂತಿದೆ, ಇಂಟರ್ಫಿಯರೆನ್ಸು, ಮಿಡ್ಲ್ ಮ್ಯಾನ್ ಎಲ್ಲ ಕೂಡ ಇಲ್ಲಿ ನಿಲ್ಲಿಸುವಂತ ಕೆಲಸ ಮಾಡಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಸ್ಪೀಡ್ ಆಫ್ ಡೂಯಿಂಗ್ ಬಿಸ್ನೆಸ್ ಆಲ್ಸೋ ಆ ಕೆಲಸ ಮಾಡಿಕೊಂಡು ನಮ್ಮ ನಾಗರಿಕರಿಗೆ ಸ್ನೇಹಿ ಆಡಳಿತವನ್ನ ಕೊಡುವಂತ ವ್ಯವಸ್ಥೆನ ನಾವು ಮಾಡಿಕೊಂಡು ನಾವು ಬಂದಿದ್ದೀವಿ. ಇದಲ್ಲದೆ ಇನ್ನೊಂದು ನನಗೆ ಬಹಳ ಸಂತೋಷ, ಬಹಳ ದಿನದಿಂದ ನದಗುದಿತ್ತು. ಈ ಟ್ಯಾಕ್ಸ್ ಇದೆಲ್ಲ ಇಂಟ್ರೊಡ್ಯೂಸ್ ಆದ್ಮೇಲೆ ಈ ಟ್ಯಾಕ್ಸ್ ವಿಚಾರ ಬಂತು. ಯಾರು ಕಳ್ತನ ಮಾಡಿದ್ರು, ಯಾರು ಡಿಕ್ಲೇರ್ ಮಾಡ್ಕೊಂಡಿಲ್ಲ ಅಂತ ಒನ್ ಟೈಮ್ ಸೆಟಲ್ಮೆಂಟ್ ತೆಗೆದುಕೊಂಡು ಬಂದೆ. ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿದೆ. ಸೊ ಟ್ಯಾಕ್ಸ್ ಓನರ್ಗೂ ಎಲ್ಲ ಕೂಡ ಅವಕಾಶ ಸಿಕ್ತು. ಇದರಲ್ಲಿ ಇಂಟ್ರೆಸ್ಟ್ ಆಮೇಲೆ ಪೆನಾಲ್ಟಿನ ವೇವ್ ಮಾಡಿದೆ. ಸೊ ಮಾಡಿ ಪ್ರಿನ್ಸಿಪಲ್ ಟ್ಯಾಕ್ಸ್ ಅಮೌಂಟ್ ಮಾಡಿ ಒಟ್ಟು 2,60,000 ಪ್ರಾಪರ್ಟಿ ಓನರ್ಸ್ಗೆ ಬೆಂಗಳೂರಲ್ಲಿ ಇದರಿಂದ ಅನುಕೂಲ ಆಗಿದೆ. ನಮ್ಗೆ ಕಾರ್ಪೊರೇಷನ್ GBA ವ್ಯಾಪ್ತಿಯಲ್ಲಿ ಎಲ್ಲ 5 ಕಾರ್ಪೊರೇಷನ್ ವ್ಯಾಪ್ತಿಯಲ್ಲೂ ಕೂಡ 1,200 ಕೋಟಿ ರೂಪಾಯಿ ಹಣ ನಮ್ಗೆ ಬಂದಿದೆ. ಇದನ್ನ ಈ ಮೊತ್ತವನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಮತ್ತೊಂದು ಇನ್ನೊಂದು ಡಿಸಿಷನ್ TDR ಪಾಲಿಸಿ, ಅದು ಕೂಡ ಒಂದು ಹಿಸ್ಟಾರಿಕ್ ಡಿಸಿಷನ್. ಅದು ಬಹಳ ದಿನದಿಂದ ನೆನ್ಕುದಿತ್ತು. ನಾವು ಯಾರು ಲ್ಯಾಂಡ್ ಕಳ್ಕೊಂಡಿದ್ರು, ವ್ಯಾಲ್ಯೂ ಬೇಸ್ಡ್ ಡೆವಲಪ್ಮೆಂಟ್ ಪೊಟೆನ್ಶಿಯಲ್ ಇತ್ತು. ಬಹಳ ಜನ ಕೋರ್ಟ್ಗೆ ಹೋಗೋದು, ನಮ್ ದುಡ್ಡು ನಮ್ಗೆ ಲಾಸ್ ಆಗ್ತಾ ಇದೆ, ಮತ್ತೊಂದು ನಮ್ ಜಾಗ ತಗೋಬಿಟ್ಟಿದ್ದೀರಿ, ರೋಡ್ ಕೊಡ್ಬೇಕಾದ್ರೆ ಡಿಲೇ ಮಾಡ್ತಾ ಇದ್ರಿ ಅಂತ ಹೇಳಿದ್ರು. ಸೊ ಅದು ಕೂಡ ನೀವು TDRಗೆ ಎನ್ಕರೇಜ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕಾಂಪನ್ಸೇಷನ್ ಇದು ಕ್ಯಾಶ್ ಬದಲು TDR ಕೊಡುವಂತ ವ್ಯವಸ್ಥೆನ ಮಾಡಿ ಬಹಳ ಅಟ್ರಾಕ್ಟಿವ್ ಮಾಡಿದ್ದೀವಿ. ಸೊ ಅದರಿಂದ ನಮ್ಮ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಕೂಡ ಬಹಳ ಹೆಚ್ಚಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವ್ರಿಗೂ ಕೂಡ ಇದನ್ನ ರೆವಿನ್ಯೂ ಲ್ಯಾಂಡ್ ಇದ್ರು ಕೂಡ ಅದನ್ನ ಕನ್ವರ್ಟ್ ಮಾಡಿ ಡೆವಲಪ್ಮೆಂಟ್ ಫೀಸ್ ಕಟ್ಟಿ ಅವ್ರಿಗೂ ಕೂಡ ಕೊಡುವಂತ ವ್ಯವಸ್ಥೆ ನಾವು ಮಾಡಿದೀವಿ. ಇದನ್ನ ಫೀಸ್ ಕಟ್ಬಿಟ್ಟು ಲ್ಯಾಂಡ್ ಅವರೇ ಕೊಟ್ಟು ಅವರು ಕೂಡ ಈಗಾಗಲೇ ತೆಗೆದುಕೊಳ್ತಾ ಇದ್ದಾರೆ. ಅದಕ್ಕೂ ಟೈಮ್ ಫಿಕ್ಸ್ ಮಾಡಿದೀನಿ. ಈ BBMP ವ್ಯಾಪ್ತಿಯಲ್ಲಿ ಅವರೇ ಕೊಡ್ತಾರೆ. GBA ವ್ಯಾಪ್ತಿಯಲ್ಲಿ ಏನ್ ಬಂದಿದೆ ಅವರೆಲ್ಲ GBA ಅವರೇ ಇನ್ನು ಮುಂದಕ್ಕೆ ಅವರೇ ಕೊಡುವಂತ ವ್ಯವಸ್ಥೆನ ಮಾಡಿದೀನಿ. GBA BBMP ಈ ಕೆಲವರು ನಮ್ಮ BDಯಲ್ಲಿ ಈಗ ರೋಡ್ ಏನ್ ಮಾಡ್ತಾ ಇದೀವಿ, ಆ ರೋಡ್ ಅಲ್ಲಿ ಕೆಲವ್ರಿಗೆ ನಾವು BDO ಅವರು ಮಾಡ್ತಾ ಇದ್ರೆ ಆ ರೋಡ್ ನ GBA ವ್ಯಾಪ್ತಿಯಲ್ಲಿ ಅಲ್ಲೆಲ್ಲ ದಾಖಲೆ ರೆಡಿ ಮಾಡ್ಬಿಟ್ಟು GBA ಕೊಟ್ಬಿಟ್ಟು 15 ದಿನದಲ್ಲಿ ನೀವು ಇವ್ರಿಗೆ ಕೊಡಬೇಕು ಅಂತ ನಾವು ಡೈರೆಕ್ಷನ್ಸ್ ಕೂಡ ನಾವು ಕೊಟ್ಟಿದ್ದೀವಿ. ಸೊ ಆ ಕೆಲಸನ ಅವ್ರು ಮಾಡ್ತಾರೆ. ಇನ್ನೊಂದು ಪ್ರೀಮಿಯಂ FR, ಅದನ್ನು ಕೂಡ ಆನ್ ದಿ ಗೈಡೆನ್ಸ್ ವ್ಯಾಲ್ಯೂ ಹಿಂದೆ ಏನು BJP ಗವರ್ಮೆಂಟ್ ಮಾಡಿತ್ತು ಅದೇ ನಮ್ ಮಾಡಿದ್ದ ಇವರು ಗವರ್ನರ್ ಹೋಲ್ಡ್ ಮಾಡಿದ್ರು. ಹಿಂದೆ BJP ಗವರ್ಮೆಂಟ್ ಎಲ್ಲ ಮಾಡಿತ್ತು, ಅದನ್ನೇ ಯಾಕೆ ಹೋಲ್ಡ್ ಮಾಡಬೇಕು ಅಂತೇಳಿ ನಾನು ಅದನ್ನೇ ತೆಗೆದುಕೊಂಡು ಈಗಾಗಲೇ ಪ್ರಾರಂಭ ಮಾಡಿದ್ದೀನಿ. ಈಗಾಗಲೇ ಪ್ರಾರಂಭ ಆಗಿದೆ. ಕೋರ್ಟ್ಗೂ ಕೆಲವರು ಸುಪ್ರೀಂ ಕೋರ್ಟ್ಗೂ ಹೋಗಿದ್ರು, ಅಲ್ಲಿಂದ ವಾಪಸ್ ಕಳಿಸಿದ್ದಾರೆ ಇಲ್ಲಿ. ಬಟ್ ಕೆಲವರೆಲ್ಲ ತಗೊಳ್ತಾ ಇದ್ದಾರೆ. ಅದು 1,000 ಕೋಟಿ ರೂಪಾಯಿ ಈ ವರ್ಷ ನಮ್ಗೆ ಬರ್ತದೆ ಅನ್ನೋದು ನಮ್ಗೆ ಭರವಸೆ ಇದೆ. ಈಗಾಗಲೇ ಸುಮಾರು ಬಹಳ ಜನ ಈಗಾಗಲೇ ತೆಗೆದುಕೊಳ್ತಾ ಇದ್ದಾರೆ. ಅದು ಒಂದಿದೆ. ಇನ್ನೊಂದು ತಮ್ಗೆ ಈಗಾಗಲೇ ಗೊತ್ತಿದೆ, B-Smile ಅಂತ ಒಂದು ಹೊಸ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಕಂಪ್ನಿನ ಹೋದ ವರ್ಷ ಪ್ರಾರಂಭ ಮಾಡಿ ಅದನ್ನ ದೊಡ್ಡ ರಸ್ತೆಗಳನ್ನ, ಟನಲ್ಲು, ಎಲಿವೇಟೆಡ್ ಕಾರಿಡಾರು, ಬಫರ್ ರೋಡು, ಡಬಲ್ ಡೆಕ್ಕರು ಇವೆಲ್ಲ ಕೂಡ ಮಾಡಬೇಕು. ಎಲ್ಲ ಟೆಂಡರ್ ಕೂಡ ಮಾಡಿದ್ದೀವಿ. ಪ್ರೋಸೆಸ್ ನಡೀತಾ ಇದೆ. ಬೆಂಗಳೂರಿಗೆ ಹೊಸ ರೂಪನೇ ಬರ್ತಾ ಇದೆ. ಒಟ್ಟು 1,47,000 ಕೋಟಿ ರೂಪಾಯಿಯಷ್ಟು ಇನ್ವೆಸ್ಟ್ಮೆಂಟ್ ಈ ಒಂದು B-Smile ಅಲ್ಲೇ ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಸೊ ಅದು ಕೂಡ ಟೆಂಡರ್ಗಳೆಲ್ಲ ಕರೆದಿದ್ದೇವೆ, ಪ್ರೋಸೆಸ್ ಆಗ್ತಾ ಇದೆ. ಆಮೇಲೆ BDO ಅವ್ರಿಗೂ ಕೂಡ ಕೆಲವು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀನಿ. ಅದು ಕೂಡ ಕಟ್ ಅಂಡ್ ಕವರ್ ಟನಲ್ 1.5 ಕಿಲೋಮೀಟರ್ ಅಷ್ಟು ತಗೊಂಡು ಇಲ್ಲ ಮೇಕ್ರಿ ಸರ್ಕಲ್ ವರೆಗೂ
ಇನ್ನು ಸನ್ಫ್ಲವರ್ ಮಾಡಿ ಅಲ್ಲಿ ಟ್ರಾಫಿಕ್ ಈಸ್ ಔಟ್ ಮಾಡಲಿಕ್ಕೆ, ಈಗ ಅಲ್ಲಿ ಟ್ರಾಫಿಕ್ ಸ್ವಲ್ಪ ಈಸ್ ಔಟ್ ಆಗಿರೋದು ತಮ್ಮ ಗಮನಕ್ಕೆಲ್ಲ ಬರ್ತಾ ಇದೆ. ಇನ್ನ ಜಲ್ದಿ ಈಸ್ ಔಟ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಜಲ್ದಿ ಒಂದು ಶಾರ್ಟ್ ಟನಲ್ ಕೂಡ ಮಾಡಲಿಕ್ಕೆ ಈಗಲೇ ಟೆಂಡರ್ಗಳು ಕೂಡ ಕರೆದಿದ್ವಿ. ಅದು ದಟ್ ಈಸ್ ಆಲ್ಸೋ ಆನ್ ದಿ ಪ್ರೋಸೆಸ್. ಸೊ ಬ್ರ್ಯಾಂಡ್ ಬೆಂಗಳೂರು ನಿದ್ದೆ ಹೋಯ್ತು ಅಂತ ಮಾತಾಡ್ತಿದ್ರು. ಪಟ್ಟಿ ಕೊಡ್ತೀನಿ, ಒಂದು ಪುಸ್ತಕನೇ ಮಾಡಿ ಏನ್ ಬ್ರ್ಯಾಂಡ್ ಬೆಂಗಳೂರಲ್ಲಿ ಯಾವ ರೀತಿ ಲೈಟಿಂಗ್ ನ ಚೇಂಜ್ ಮಾಡ್ತಾ ಇದ್ದೀನಿ, ಲೈಟಿಂಗ್ ಯಾವ ರೀತಿ ಹೊಸದಾಗೆ ಆಗ್ತಾ ಇದೆ, LED ಲೈಟ್ಸ್ ಎಲ್ಲಿ ಬರ್ತಾ ಇದೆ, ಬ್ಯೂಟಿಫಿಕೇಶನ್ಸ್ ಏನೇನು ಬರ್ತಾ ಇದೆ. ನೀವು ಬಹುಶಃ ವೆಸ್ಟ್ ಎಂಡ್ ಮುಂದಕ್ಕೆ ಹೋಗಿ ಶಿವಾನಂದ್ ಸರ್ಕಲ್ ಕೆಳಗಡೆ ನೋಡ್ತಾ ಇರ್ಬೋದು ಯಾವ ರೀತಿ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಅಲ್ಲಿ ಅಂತೇಳಿ. ಇಂಥದ್ದು ಅನೇಕ ಕಡೆ ಬೆಂಗಳೂರು ನಗರಗಳಲ್ಲಿ ಇವತ್ತು ಹೊಸದಾಗೆ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ವೈಟ್ ಟಾಪಿಂಗು ಕೂಡ ನಾನೇ ಕ್ವಾಲಿಟೀಸ್ ಒಂದು 10 ಕಡೆ ಹೋಗಿ ಚೆಕ್ ಮಾಡಿದ್ದೀನಿ ಯಾವ ರೀತಿ ಒಂದು ವೈಟ್ ಟಾಪಿಂಗ್ ಮಾಡಬೇಕು ಅಂತ. ಡ್ಯೂರಬಿಲಿಟಿ ಎಲ್ಲ ಕೂಡ ಸುಮಾರು 1600 ಕಿಲೋಮೀಟರ್ ಅಪ್ಗ್ರೇಡ್ ಮಾಡೋಂಥ ವ್ಯವಸ್ಥೆ ಮಾಡಿದ್ದೇವೆ. 150 ಕಿಲೋಮೀಟರ್ಗೆ 1700 ಕೋಟಿ ರೂಪಾಯಿನ ಈಗಾಗಲೇ ಕೆಲಸ ಪ್ರಾರಂಭ ಮಾಡಿ ಕಂಪ್ಲೀಟ್ ಸ್ಟೇಜ್ ಆಗಿದೆ. ಸೆಕೆಂಡ್ 7,500 ಕೋಟಿ ರೂಪಾಯಿದು ಈಗ ಸದ್ಯದಲ್ಲೇ ಕಮೆಂಟ್ ಶುರು ಆಗ್ತಿದೆ. ಸೊ ಬ್ಲ್ಯಾಕ್ ಟಾಪಿಂಗು ಕೂಡ ಒಂದು 690 ಕೋಟಿ ರೂಪಾಯಿಂದ ವೆಚ್ಚ ಮಾಡಿದ್ವಿ. ಏನು ನಿಮ್ಮ ಬೇರೆ ಬೇರೆ ಸಣ್ಣ ಸಮಸ್ಯೆ ಇತ್ತು ಅದೆಲ್ಲ ಕೂಡ ಮಾಡ್ಕೊಂಡು ಬರ್ತಾ ಇದ್ದೇವೆ.